ಬದುಕಿದ ಬಾಲಕಿಯರು ಕಲಬುರಗಿಯಲ್ಲಿ ಪುಟ್ಟ ಪುಟ್ಟ ಬಾಲಕಿಯರು ಬಾಲ್ಯ ವಿವಾಹದ ಸುಳಿಗೆ ಸಿಲುಕ್ತಿದ್ದಾರೆ ಎಂಬ ವರದಿಯನ್ನ ನಿನ್ನೆಯಷ್ಟೇ ಎಫ್ಐಆರ್ನಲ್ಲಿ ಪ್ರಸಾರ ಮಾಡಲಾಗಿತ್ತು. ಗುಜ್ಜರ್ ಸಮುದಾಯದ ಈ ಕರಾಳತೆಯನ್ನ ಬಿಚ್ಚಿಟ್ಟ ಬೆನ್ನಲ್ಲೇ ಕಲಬುರಗಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಇನ್ನಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಸ್ವತಃ ತಡೆ ನೀಡಿದ 84 ಪ್ರಕರಣಗಳಲ್ಲಿಯೇ 35ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಮದುವೆಯೂ ಆಗಿ ಹೋಗಿದೆ. ಅಧಿಕಾರಿಗಳು ದಾಳಿ ನಡೆಸಿ ಮದುವೆ ನಿಲ್ಲಿಸಿ ಮುಚ್ಚಳಿಕೆ ಬರೆಸಿಕೊಂಡು ಹೋದ ನಂತರ ಪೋಷಕರು ಗುಪ್ತವಾಗಿ ಮದುವೆಯನ್ನ ಮಾಡಿಯೇ ಬಿಟ್ಟಿದ್ದಾರೆ. ನಿನ್ನೆ ಇಡೀ ದಿನ ಅಧಿಕಾರಿಗಳು ಮತ್ತು NGO ಸದಸ್ಯರು ರೈಡ್ ಮಾಡಿ ಇಂಥ ಹಲವಾರು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ಮುಚ್ಚಳಿಕೆ ಬರೆದುಕೊಟ್ಟ ನಂತರವೂ ಮದುವೆ ಮಾಡಿದ ನೂರಾರು ಪೋಷಕರನ್ನ ವಿಚಾರಣೆಗೆ ಗುರಿಪಡಿಸಿದ್ದಾರೆ. ಪುಟ್ಟ ಮಕ್ಕಳನ್ನ ಈಗ ಬಾಲ ಮಂದಿರಕ್ಕೆ ಕರೆತರಲಾಗಿದೆ. ಮಾಡಂಗಿಲ್ಲ ಹೇಳಿ, ನಿನಗೆ ಏನು ಅನಿಸ್ತದ? ಹೇಳು, ಅಳಬೇಡಮ್ಮ, ನಿಮ್ಗೇನು ತೊಂದರೆ ಆಗೋದಿಲ್ಲ. ಮನೆಗಾದ್ರು ಭೀ ನಮ್ಮ ಈಗ ಆಗಿ ಸಲಿಂದ ನನಗೆ ಯಾಕೋ ಮಾಡ್ಕೋಬೇಕು ಅನ್ಸುತ್ತೆ. ನಮ್ಮ ಬಾಬಗೆ ಭೀ ಹೇಳಿದೆ, ಬಾಬಾ ನನಗೆ ಮದುವೆ ಮಾಡ್ತೀನಿ ಅಂದ್ರೆ ಮಾಡಿ. 10ನೇ ಹೋಗಿನ್ರಿ, 10ನೇ ಒಂದು ಇಂಗ್ಲೀಷ್ ಪೇಪರ್ ಹೋಗ್ಯದ. ಅದಕ್ಕೆ ಆ ಮದುವೆ ನಿಂತ ಮ್ಯಾಗ ನಮ್ಮ ಬಾಬಾಗೆ ಹೇಳ್ದೆ ರೀ, ಈ ಥರ ಎಲ್ಲ ನಮ್ಮ ಬಾಬಾ ಹುಚ್ಚುಚ್ಚು ಮಾಡ್ತೀರಿ. ನಮ್ಮ ಬಾಬಾ ಭಾಳ ವೀಕ್ ಇತ್ತು, ಅದಕ್ಕೆ ನಮ್ಮ ಪಾಪಗೆ ಮಾಡ. ಇದು ಕಲಬುರಗಿಯ ಗುಜ್ಜರ್ ಸಮುದಾಯದಲ್ಲಿ ಕಂಡುಬಂದಂತಹ ದೃಶ್ಯ. ಸುವರ್ಣ ನ್ಯೂಸ್ ಈ ಬಗ್ಗೆ ಬೆಳಕನ್ನು ಚೆಲ್ಲಿತ್ತು. ಕಲಬುರಗಿಯಲ್ಲಿ ಪುಟ್ಟ ಪುಟ್ಟ ಬಾಲಕಿಯರು ಬಾಲ್ಯ ವಿವಾಹದ ಸುಳಿಗೆ ಸಿಲುಕ್ತಿದ್ದಾರೆ ಎಂಬ ವರದಿಯನ್ನು ನಿನ್ನೆ ಅಷ್ಟೇ ನಾವು ಎಫ್ಐಆರ್ನಲ್ಲಿ ಪ್ರಸಾರ ಮಾಡಿದ್ವು. ಗುಜ್ಜರ್ ಸಮುದಾಯದ ಈ ಕರಾಳತೆಯನ್ನು ಬಿಚ್ಚಿಟ್ಟಂಥ ಬೆನ್ನಲ್ಲಿ ಈಗ ಕಲಬುರಗಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಇನ್ನಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ಸ್ವತಃ ತಡೆ ನೀಡಿದ್ದ 84 ಪ್ರಕರಣಗಳಲ್ಲಿಯೇ 35ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಮದುವೆಯೂ ಆಗಿ ಹೋಗಿದೆ. ಅಧಿಕಾರಿಗಳು ದಾಳಿ ನಡೆಸಿ ಮದುವೆಯನ್ನು ನಿಲ್ಲಿಸಿ ಮುಚ್ಚಳಿಕೆಯನ್ನು ಬರೆಸಿಕೊಂಡು ಹೋದ ನಂತರ ಪೋಷಕರು ಗುಪ್ತವಾಗಿ ಮದುವೆಯನ್ನು ಮಾಡಿಯೇ ಬಿಟ್ಟಿದ್ದಾರೆ. ನಿನ್ನೆ ಇಡೀ ದಿನ ಅಧಿಕಾರಿಗಳು ಮತ್ತು NGO ಸದಸ್ಯರು ರೈಡ್ ಮಾಡಿ ಇಂತಹ ಹಲವಾರು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ಮುಚ್ಚಳಿಕೆ ಬರೆದುಕೊಟ್ಟ ನಂತರವೂ ಮದುವೆ ಮಾಡಿದ ನೂರಾರು ಪೋಷಕರನ್ನ ವಿಚಾರಣೆಗೆ ಗುರಿಪಡಿಸಿದ್ದಾರೆ. ಪುಟ್ಟ ಮಕ್ಕಳನ್ನ ಈಗ ಬಾಲಮಂದಿರಕ್ಕೆ ಕರೆತರಲಾಗಿದೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡಿಬಹುದು. ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಸಂಪರ್ಕದಲ್ಲಿದ್ದಾರೆ. ಹಿರೇಮಠ, ಕಲಬುರಗಿಯ ಗುಜ್ಜರ ಸಮುದಾಯದ ಈ ಮಕ್ಕಳಲ್ಲಿ ಮದುವೆ ಎನ್ನುವಂತಹ ಒಂದು ಬಂಧನಕ್ಕೆ ಅವರನ್ನು ಒಳಪಡಿಸಿರುವಂಥದ್ದು, ಮುಚ್ಚಳಿಕೆ ಬರೆಸಿಕೊಟ್ಟಂತಹ ಎಷ್ಟೋ ಪ್ರಕರಣಗಳಲ್ಲಿ ಅಧಿಕಾರಿಗಳು ತೆರಳುತ್ತಿದ್ದಂತೆ ಮತ್ತೆ ಇವರಿಗೆ ಮದುವೆ ಮಾಡಲಾಗಿದೆ ಎನ್ನುವಂಥದ್ದು. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣವಾ ಅಥವಾ ಈ ಸಮುದಾಯದ ಜಾಗೃತಿ ಕಾರಣವಾ? ಖಂಡಿತವಾಗಿಯೂ ರಾಘವೇಂದ್ರ, ಇದರಲ್ಲಿ ಎರಡೂ ಬಹುಮುಖ್ಯವಾಗಿ ಕಾರಣ ಅನ್ಸುತ್ತೆ. ಯಾಕೆಂದ್ರೆ ಇದು ಬರೀ ಗುಜ್ಜರ ಸಮುದಾಯದ ಗುಜ್ಜರ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಸುಮಾರು 84 ಅಪ್ರಾಪ್ತ ಬಾಲಕಿಯರ ಬಾಲ್ಯ ವಿವಾಹವನ್ನ 84 ಬಾಲ್ಯ ವಿವಾಹ ಪ್ರಕರಣಗಳನ್ನ ಅಧಿಕಾರಿಗಳು ತಡೆದಿದ್ರು. ಅದಾದ ನಂತರ ಅವರು ಅಧಿಕಾರಿಗಳು ಏನಾಯ್ತು ಅನ್ನುವಂಥದ್ದು ಫಾಲೋ ಅಪ್ ಮಾಡದೇ ಇರುವಂತದ್ದೇ ಇವತ್ತಿನ ಈ ಘಟನೆಗೆ ಕಾರಣ ಅಂತ ಹೇಳ್ಬೋದು. ಯಾವಾಗ ಈಗ ಈ ಗುಜ್ಜರ ವಿವಾಹಗಳು ಜಾಸ್ತಿ ಆಯ್ತು, ಇದನ್ನ ಸುವರ್ಣ ನ್ಯೂಸ್ ನಲ್ಲಿ ಪ್ರಸಾರವಾದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಟೀಮ್ ಅನ್ನ ರಚನೆ ಮಾಡ್ತಾರೆ. ಬರೀ ಗುಜ್ಜರ ಸಮುದಾಯ ಮದುವೆಗೆ ಅಷ್ಟೇ ಸಂಬಂಧಪಟ್ಟಂಗಲ್ಲ, ಇಡೀ 84 ವಿವಾಹಗಳನ್ನ ತಡೆದಿರುವಂತಹ ಪ್ರಕರಣಗಳಲ್ಲಿ ಈಗೇನಾಗಿದೆ ಅನ್ನುವಂತಹ ಆತ್ಮಾವಲೋಕನ ಮಾಡ್ಕೊಳ್ಳುವಂತಹ ಕೆಲಸ ಅಧಿಕಾರಿಗಳು ಮಾಡ್ತಾರೆ. ಅವಾಗ ಕಂಡು ಬಂದಂತಹ ಅಂಕಿಅಂಶಗಳು ನಿಜಕ್ಕೂ ಆಘಾತಕಾರಿಯಾಗಿರುವಂತದ್ದು ರಾಘವೇಂದ್ರ. ಯಾಕಂದ್ರೆ 84 ಶರಣಯ್ಯ ಹಾಗೆ ಸಂಪರ್ಕದಲ್ಲಿದ್ದೀರಿ. ಅಲ್ಲಿನ SP ಶಶಿಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕಲಬುರಗಿ ಒಂದು ಜಿಲ್ಲೆಯಲ್ಲಿಯೇ ಕಳೆದ 1 ವರ್ಷದಲ್ಲಿ ಸುಮಾರು 2 ವರ್ಷದಲ್ಲಿ ಸುಮಾರು 84 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿರುವಂಥದ್ದು. ಅಧಿಕಾರಿಗಳು ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಹಿಂದಿರುಗಿದ್ದ ಹಾಗೆ ಮತ್ತೆ ಪುನಃ ಈ ಪ್ರಕರಣಗಳು ಮರುಕಳಿಸ್ತಾ ಇರುವಂಥದ್ದು. ಇದು ಯಾವ ಕಾರಣಕ್ಕೆ? ತಾವು ಗಮನಿಸಿದ ಹಾಗೆ ಇಲ್ಲಿ ಏನಾಗ್ತಿದೆ ಸರ್? ಈಗ ಕಳೆದ 2 ವರ್ಷದಲ್ಲಿ ಸುಮಾರು 84 ಬಾಲ್ಯ ವಿವಾಹ ಪ್ರಕರಣಗಳು ನಡೀತಾ ಇದಾವೆ ಅಂತಂದು ಮಾಹಿತಿ ಬಂದಿದ್ರ ಮೇರೆಗೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಹೋಗ್ಬಿಟ್ಟು ಅದನ್ನ ತಡೆದಿದ್ದಾರೆ. ನಂತರದಲ್ಲಿ ಮದುವೆ ಆಗಿರುವಂತದ್ದು ಕೆಲವು ಪ್ರಕರಣ ಮತ್ತೆ ಬೇರೆ ರೀತಿ ಏನಾದ್ರು ಮದುವೆ ಆಗದಲ್ಲೇ ಎಲ್ಲಾದ್ರೂ ಬೇರೆ ಕಡೆ ಏನಾದ್ರು ಕಳಿಸ್ಕೊಟ್ಟಿದಾರ ಅಥವಾ ಬೇರೆ ರಾಜ್ಯದವ್ರಿಗೆ ಏನಾದ್ರು ಮದುವೆ ಮಾಡ್ಕೊಟ್ಟಿದಾರ, ಇದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡ್ಲಿಕ್ಕೆ ಅಂತಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಮೀಟಿಂಗ್ ತಗೊಂಡು ತಂಡಗಳು ಮಾಡಿ ಅದನ್ನ ಪರಿಶೀಲನೆಗೆ ಅಂತಂದು ಕಳಿಸಿದ್ದಾರೆ. ನಿನ್ನೆ ಮತ್ತೆ ಇವತ್ತು ಎಲ್ಲ ವೆರಿಫೈ ಮಾಡಿದ್ದಾರೆ. ಆ ಪ್ರೋಸೆಸ್ ಆಫ್ ವೆರಿಫಿಕೇಶನ್ ನಡೀತಾ ಇದೆ. ಅದರಲ್ಲಿ ಇವಾಗ 17 ವರ್ಷ 8 ತಿಂಗಳು 9 ತಿಂಗಳು ಇರುವಂತವ್ರು ಬಗ್ಗೆ ಕೂಡ ಕಂಪ್ಲೇಂಟ್ ಬಂದಿರುತ್ತೆ 2 ವರ್ಷದ ಕೆಳಗೆ.
ಅದ್ರಲ್ಲಿ ಕೆಲವ್ರದ್ದು 18 ವರ್ಷ ಆದ್ಮೇಲೆ ಮದುವೆ ಆಗಿರುವಂತ ಚಾನ್ಸ್ ಇರುತ್ತೆ. ಹ್ಮ್ ಅಟ್ ದ ಸೇಮ್ ಟೈಮ್ ಕೆಲವರು 18 ವರ್ಷ ಆಗಿಲ್ಲ ಅಂದ್ರೆ ಅಷ್ಟರೊಳಗೆ ಮದುವೆ ಆಗಿ ಮತ್ತೆ ಮಕ್ಕಳಾಗಿರುವಂತದ್ದು ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ಸಮಗ್ರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಅವ್ರು ಪರಿಶೀಲನೆ ಮಾಡಿ ಅವ್ರ ನೆಕ್ಸ್ಟ್ ಯಾವ ರೀತಿ ಫಿರ್ಯಾದಿ ಕೊಡ್ತಾರೆ ಅದ್ರ ಮೇಲೆ ನಾವು ಪ್ರಕರಣ ದಾಖಲಿಸ್ಕೊಳ್ಳೋ ಅವಶ್ಯಕತೆ ಇದ್ರೆ ದಾಖಲಿಸ್ಕೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ. ಇಲ್ಲಿ ಪ್ರಕರಣ ಯಾರ ಮೇಲೆ ದಾಖಲಾಗುತ್ತೆ ಸರ್? ಒಂದು ಪೋಷಕರ ಮೇಲೆ, ಇನ್ನೊಂದು ಜೊತೆಗೆ ಈ ಅಧಿಕಾರಿಗಳು ಕೂಡ ಈಗ ಹೋಗಿ ಅವ್ರನ್ನ ಮುಚ್ಚಳಿಕೆಯನ್ನು ಬರೆಸ್ಕೊಂಡ ಮೇಲೆ ಮತ್ತೇನಾಯ್ತು ಅಂತ ತಿರುಗಿಯೂ ನೋಡದೆ ಹೋದ್ರೆ ಪ್ರಾಯಶಃ ಇಂಥದ್ದು ಮತ್ತೆ ಮತ್ತೆ ಮರುಕಳಿಸುತ್ತೆ ಅನ್ನುವಂಥದ್ದು. ಇಲ್ಲ, ಏನಾಗುತ್ತೆ ಜನರಲಿ ಈ ಬಾಲ್ಯ ವಿವಾಹ ಪ್ರಕರಣ ನಡೀತಾ ಇದೆ ಅಂತಂದಾಗ ಇವಾಗ ಇಲ್ಲೇ ನಾಳೆ ಬೆಳಗ್ಗೆ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಬರುತ್ತೆ ಅನ್ಕೊಳ್ಳಿ. ಆ ಸಂದರ್ಭದಲ್ಲಿ ಇವತ್ತೇ ಹೋಗಿ ರೇಡ್ ಮಾಡುವಂತದ್ದು ಅಥವಾ ಅವ್ರ ಕಡೆಯಿಂದ ಮತ್ತೆ ಅಂಡರ್ಟೇಕಿಂಗ್ ತೊಗೊಳುವಂತದ್ದು ಮತ್ತೆ ಮಾಡಬಾರ್ದು ಅಂತ ತಾಕೀತ್ ಮಾಡಿ ಬಂದಿರ್ತಾರೆ. ಮತ್ತೆ ನಂತರದಲ್ಲೂ ಕೂಡ ಫಾಲೋ ಅಪ್ ಮಾಡ್ತಾರೆ. ಇಟ್ ಇಸ್ ನಾಟ್ ಲೈಕ್ ಒಂದ್ಸಲಿ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ಅದನ್ನ ಫಾಲೋ ಅಪ್ ಮಾಡಲ್ಲ ಅನ್ನೋಂಥದ್ದೇನಿಲ್ಲ. ಸುಮಾರು ಒಂದು ವಾರ 15 ದಿವಸದ ನಂತರ ಒಂದ್ಸರಿ ವಿಸಿಟ್ ಮಾಡೋದು, ಆತರ ಫಾಲೋ ಅಪ್ ಮಾಡುವಂತದ್ದು. ಪ್ಲಸ್ ಯಾರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರುವಂತವ್ರು ಇರ್ತಾರೆ, ಅವ್ರಿಗೆ ಏನಾದ್ರು ಮತ್ತೆ ಅವ್ರಿಗೆ ಮದುವೆ ಮಾಡುವಂತ ಪರಿಸ್ಥಿತಿ ಕಂಡು ಬಂದ್ರೆ ಮಾಹಿತಿ ಕೊಡಿ ಅಂತಂದು ಫಾಲೋ ಅಪ್ ಮಾಡುವಂತ ಕೆಲಸ ಮಾಡಿರ್ತಾರೆ. ಔಟ್ರೈಟ್ ಆಗಿ ನಿರ್ಲಕ್ಷ್ಯ ಮಾಡಿರ್ತಾರೆ ಅಂತಲ್ಲ. ಅಷ್ಟಾಗ್ಯೂ ಕೂಡ ಏನಾದ್ರು ಒಂದೇ ಕೆಲವು ಪ್ರಕರಣಗಳಲ್ಲಿ ಕಣ್ ತಪ್ಪಿಸಿ ಬೇರೆ ಕಡೆ ಮದುವೆ ಮಾಡುವಂತದ್ದು ಅಥವಾ ಮದುವೆನೇ ಆಗಿಲ್ಲ ಅನ್ನೋ ರೀತಿ ವಾಸ ಮಾಡಿಸ್ಕೊಂಡು ಅವ್ರ ಮದುವೆ ಒಳಗಳ ಮನೆಯಲ್ಲೆಲ್ಲೋ ಮಾಡ್ಕೊಳ್ಳುವಂಥದ್ದು ಈ ತರ ಆಗಿರೋ ಸಾಧ್ಯತೆ ಇರುತ್ತೆ. ಅದು ಪ್ರತಿಯೊಂದು ಪರಿಶೀಲನೆ ಮಾಡ್ಬಿಟ್ಟು ಕೇಸ್ ಬೈ ಕೇಸ್ ಅದನ್ನ ಅನಲೈಸ್ ಮಾಡ್ಬೇಕಾಗತ್ತೆ. ಇವಾಗ ಅದರಲ್ಲಿ ನಾನೀಗ ಸದ್ಯ ನಿಮ್ ಚಾನೆಲ್ ನೋಡ್ತಾ ಇದ್ದೀನಿ, ಅದರಲ್ಲಿ ಕೆಲವರು ಮಗು ಎತ್ಕೊಂಡಿರುವಂತ ಹೆಣ್ಮಕ್ಳು ಕೂಡ ಇದ್ದಾರೆ. ಕೆಲವರು ಮದುವೆ ಆಗಿರೋ ರೀತಿಯಲ್ಲಿ ಎಲ್ಲ ಅಂಗೈಗೆ ಮೆಹಂದಿ ಎಲ್ಲ ಹಚ್ಕೊಂಡಿರುವಂತವ್ರು, ಬಳೆ ಹಾಕೊಂಡಿರುವಂತವ್ರು ಇದ್ದಾರೆ. ಅವ್ರದ್ದು ಎಕ್ಸಾಕ್ಟ್ಲಿ ವಯಸ್ಸು ಎಷ್ಟಾಗಿತ್ತು, ಯಾವ ಏಜ್ ಅಲ್ಲಿ ಅವ್ರದ್ದು ಮದುವೆದು ಪ್ರಿವೆಂಟ್ ಮಾಡುವಂತ ಕೆಲಸ ಮಾಡಿದ್ರು, ಮತ್ತೆ ಇವಾಗ ಅವ್ರದ್ದು ವಯಸ್ಸು ಎಷ್ಟಾಗಿದೆ ಅನ್ನೋದು ನಿರ್ದಿಷ್ಟವಾಗಿ ಕೇಸ್ ಬೈ ಕೇಸ್ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. 17 ವರ್ಷ ಇದ್ದಾಗ 2 ವರ್ಷದ ಕೆಳಗೆ ತಡೆದಿದ್ರೆ 1 ವರ್ಷ ಕಾದಿದ್ದು 18 ವರ್ಷ ಆದ್ಮೇಲೆ ಮದುವೆ ಮಾಡುವಂತ ಸಾಧ್ಯತೆನೂ ಇರುತ್ತೆ. ಔಟ್ರೈಟ್ ಆಗಿ ಅದೇಂದ್ರೆ ವೈಲೇಟ್ ಆಗಿದೆ ಅಂತಾನೋ ಅಥವಾ ಆಗಿಲ್ಲ ಅನ್ನೋಂಥದ್ದನ್ನ ಕೇಸ್ ಬೈ ಕೇಸ್ ಅನಲೈಸ್ ಮಾಡ್ಬೇಕಾಗತ್ತೆ. ಅದೇ ಒಂದು ಪ್ರಕ್ರಿಯೆಯನ್ನ ಇವಾಗ ಕಲಬುರಗಿ ಬಾಲಕಿಯರ ಬಾಲ ಮಂದಿರದಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಯಾರಾದ್ರೂ ಅಕಸ್ಮಾತ್ ಅಪ್ರಾಪ್ತ ಇರುವಂತವ್ರಿಗೆ ಮದುವೆ ಮಾಡ್ಕೊಟ್ಟಿದ್ದಾರೆ ಅಥವಾ ಏನಾದ್ರು ಅವ್ರಿಗೆ ಮಕ್ಕಳಾಗಿದೆ ಆ ತರದೇನು ಕಂಡು ಬಂದ್ರೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ತೀವಿ. ಯಾಕಂದ್ರೆ ಸ್ಪಷ್ಟವಾಗಿ ಕಾಯ್ದೆಯಲ್ಲಿ ಹೇಳುತ್ತೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ 2012 ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ 18 ವರ್ಷಕ್ಕಿಂತ ಕಡಿಮೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಮದುವೆ ಮಾಡುವಂತದ್ದಾಗ್ಲಿ ಅಥವಾ ಅವ್ರನ್ನ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟ್ ಮಾಡುವಂತದ್ದಾಗ್ಲಿ ಆಗ್ಬಾರ್ದು ಅಂತ. ಸೊ ಅದನ್ನ ಕೇಸ್ ಬೈ ಕೇಸ್ ಅನಲೈಸ್ ಮಾಡ್ಬಿಟ್ಟು ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಕ್ರಮ ತಗೋತೀವಿ. ಥ್ಯಾಂಕ್ ಯು ಶಶಿಕುಮಾರ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಇನ್ನು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾದಂತಹ ವಿಠಲ್ ಚಿಕಣಿ ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚಿಕಣಿ ಅವರೇ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ಒಂದೇ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಸುಮಾರು 84 ಪ್ರಕರಣಗಳು ದಾಖಲಾಗಿದ್ದು ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿಯೇ ಒಂದು ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು ಅನ್ಸುತ್ತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿಯೂ ಕೂಡ ಬಾಲ್ಯ ವಿವಾಹ ನಡೀತಿದ್ರೆ ಕಡಿವಾಣ ಹಾಕಲಿಕ್ಕೆ ಏಕೆ ಸಾಧ್ಯ ಆಗ್ತಿಲ್ಲ ಸರ್? ಈಗ ನಾವು ಕಳೆದ 2 ವರ್ಷದಿಂದ ಏನು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ನಾವು ತಗೊಂಡಾಗ ಇಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ನಾವು ನೋಡ್ಬೇಕಾಗ್ತದೆ ಸರ್. ಇದು ಕಡಿವಾಣ ಅಂತ ಅನ್ನೋದಕ್ಕಿಂತ ಬೇರೆ ಬೇರೆ ಸಾಮಾಜಿಕ ಹಿನ್ನೆಲೆ, ಆರ್ಥಿಕ ಹಿನ್ನೆಲೆ, ಈ ಇಶ್ಯೂಗಳಲ್ಲಿ ನೋಡ್ಬೇಕಾಗ್ತದೆ. ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶ ಹಿಂದುಳಿದಿರತಕ್ಕಂಥ ಭಾಗ ಆಗಿರೋದ್ರಿಂದ ಇಲ್ಲಿ ಕೆಲವು ಹಳ್ಳಿಗಳಲ್ಲಿ ಮಾತ್ರ ಹೈಸ್ಕೂಲ್ಗಳಿದ್ದು ಮತ್ತೆ ರಸ್ತೆಗಳಿಲ್ಲ, ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳಿಗೆ ಶಾಲೆ ಕಲಿಬೇಕಾದ್ರೆ ಸೇಫ್ಟಿನೆಸ್ ಅಂತಕ್ಕಂಥದ್ದು ಇಲ್ಲ ನಮ್ಮ ಭಾಗದಲ್ಲಿ ವಿಶೇಷವಾಗಿ. ಮತ್ತೆ ಕಡು ಬಡತನದಿಂದ ಇರ್ತಕ್ಕಂಥ ಫ್ಯಾಮಿಲಿಗಳೆಲ್ಲ ಮೈಗ್ರೇಟ್ ಹೋಗೋದ್ರಿಂದ ಬಾಂಬೆನೋ, ಗೋವಾನೋ, ಮತ್ತೆ ಬೆಂಗಳೂರು ಇತರೆ ಪ್ರದೇಶಗಳಲ್ಲಿ. ಚಿಕಣಿ ಅವರೇ, ತಾವು ಒಂದಷ್ಟು ಹೇಳಿದ್ರಿ, ಒಂದು ಸಾಮಾಜಿಕ ಆರ್ಥಿಕ ಎಲ್ಲ ಸಮಸ್ಯೆಗಳಿದೆ, ರಸ್ತೆಗಳ ಸಮಸ್ಯೆ ಇದೆ, ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಇದೆ, ಬಡತನ. ಪ್ರಾಯಶಃ ಬೇರೆ ಜಿಲ್ಲೆಯ ಎಲ್ಲಾ ಭಾಗಗಳಲ್ಲಿ ಕೂಡ ಇಂತಹ ಸಮಸ್ಯೆ ಇದೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಅಧಿಕಾರಿಗಳು, ಸದಸ್ಯರು ಕೂಡ ಇದ್ದಾರೆ. ಆದರೆ ಯಾಕೆ ಅವರಿಗೆ ಒಂದು ಕನಿಷ್ಠ ಜಾಗೃತಿ ಮೂಡ್ತಿಲ್ಲ? ಮಾಧ್ಯಮಕ್ಕೆ ಕಾಣಿಸುವಂಥದ್ದು ಅಲ್ಲಿನ ಅಧಿಕಾರಿಗಳಿಗೆ ಅದೇ ಕರ್ತವ್ಯಕ್ಕೆ ನಿಯೋಜನೆ ಆಗುವವರಿಗೆ ಯಾಕೆ ಕಾಣಿಸ್ತಿಲ್ಲ ಅನ್ನುವಂಥದ್ದು? ಸರ್, ಈಗ ಸಮಸ್ಯೆ ಅಂತಂದ್ರೆ ಏನು ಅಂತಂದ್ರೆ ಕಾಣಿಸ್ತಾ ಇಲ್ಲ ಅಂತ ಅನ್ನೋದಕ್ಕಿಂತ ಇದು ಇದೆ. ಅದು ಹಂತ ಹಂತವಾಗಿ ಈಗ CMPS ಗಳು ಅಂತ ಇರ್ತಾರೆ, ಚೈಲ್ಡ್ ಮ್ಯಾರೇಜ್ ತಡೆ ಹಿಡಿತಕ್ಕಂತ ಅಧಿಕಾರಿಗಳಿದ್ದಾರೆ. ಅವ್ರು ಯಾರು ಕೂಡ ಇವತ್ತು ಏನಪ್ಪಾ ಅಂತಂದ್ರೆ ಅವ್ರವ್ರ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇಲ್ಲ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಸುಮಾರು ಈಗ ಶಾಲಾ ಮಾಸ್ಟರ್ಗಳು ಇರ್ತಾರೆ, HM ಇರ್ತಾರೆ, ತಹಶೀಲ್ದಾರ್ ಇರ್ತಾರೆ, ಮತ್ತೆ CDPOs ಇರ್ತಾರೆ, ಮತ್ತೆ ಬೇರೆ ಬೇರೆ ಹಂತದ ಅಧಿಕಾರಿಗಳೆಲ್ಲ, ಡಾಕ್ಟರ್ಸ್ ಎಲ್ಲ ಅಧಿಕಾರಿಗಳ ವೈಫಲ್ಯ ಅಂತ ಹೇಳ್ಬೋದಾ? 100% ಹೇಳ್ಬೋದು. ಥ್ಯಾಂಕ್ ಯು. ನಿಮ್ ಜೊತೆ ಮತ್ತೆ ಮಾತಾಡ್ತೇನೆ ನಾನು. ಶ್ರೀಕಾಂತ್ ಕುಲಕರ್ಣಿ ಅವರಿದ್ದಾರೆ, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಕುಲಕರ್ಣಿ ಅವರೇ ನಮಸ್ಕಾರ.
ನಮಸ್ತೆ ಸರ್. ಎಸ್, ಒಂದೇ ಜಿಲ್ಲೆಯಲ್ಲಿ ಕಳೆದ 2 ವರ್ಷದಿಂದ ಸುಮಾರು 84 ಬಾಲ್ಯ ವಿವಾಹಗಳು ಪತ್ತೆಯಾದರೂ ಕೂಡ ಒಂದು ಶಿಸ್ತು ಕ್ರಮ ಅಥವಾ ಒಂದು ಜಾಗೃತಿ ಆ ಭಾಗದಲ್ಲಿ ಮೂಡಲೇ ಇಲ್ಲ ಅನ್ನುವಂಥದ್ದು, ಇದು ಅಧಿಕಾರಿಗಳ ವೈಫಲ್ಯ ಅನ್ನುವಂಥದ್ದು ಕೂಡ ಆ ಭಾಗದಲ್ಲಿ ಕೇಳಿ ಬರ್ತಂತ ಮಾತು. ತಾವೇನು ಹೇಳ್ತೀರಿ ಸರ್? ಸರ್, ಈಗ ಏನಾಗ್ತಾ ಇದೆ, ಎಲ್ಲಾ ಕಡೆ ಹೋಗ್ತಾರೆ ನಮ್ಮ ಅಧಿಕಾರಿಗಳಾಗ್ಲಿ NGOs ಆಗ್ಲಿ, ಬಾಲ್ಯ ವಿವಾಹಗಳನ್ನು ತಡೆದು ಬರ್ತಾರೆ. ಬಂದ್ಮೇಲೆ ತಡೆಯೋದಕ್ಕಿಂತ ಮುಂಚೆ ಅವರು ಇಲ್ಲಿ ಮುಚ್ಚಳಿಕೆ ಪತ್ರ ಅದನ್ನ ಬರ್ಕೊಂಡ್ ಬರ್ತಾರೆ. ಬಂದ್ಮೇಲೆ ಅದಕ್ಕೆ ಪ್ರತಿ ಇದಕ್ಕೆ ಅದು ಮತ್ತೆ ಬಾಲ್ಯ ವಿವಾಹ ಆಗಿದೆ ಇಲ್ಲ ಅಂತ ಅನ್ನೋದನ್ನ ಫಾಲೋ ಅಪ್ ಮಾಡ್ಬೇಕು. ಅದು ಫಾಲೋ ಅಪ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾವು ಮೊನ್ನೆ ಮೀಟಿಂಗ್ ಮಾಡಿದಾಗ ನಾನು ಕೂಡ ಬಂದು 4 ತಿಂಗಳ ನಿರ್ದೇಶಕ ಇಲ್ಲಿ ಚಾರ್ಜ್ ತಗೊಂಡು DC ಸಾಹೇಬ್ರು ಮತ್ತೆ ನಮ್ಮ SP ಅವರು ಮತ್ತೆ ಜಿಲ್ಲಾ ನ್ಯಾಯಾಧೀಶರು ಎಲ್ಲಾರು ಕೂಡ್ಕೊಂಡು ಒಂದು ನಿರ್ಧಾರ ಮಾಡ್ಬಿಟ್ಟು ತಂಡಗಳನ್ನ ಮಾಡ್ಬಿಟ್ಟು ಇಂತ ಎಲ್ಲೆಲ್ಲಿ ಕೇಸಸ್ ಆಗಿದೆ ಅದನ್ನ ನಾವು ಫಾಲೋ ಅಪ್ ಮಾಡ್ಬಿಟ್ಟು ಅಕಸ್ಮಾತ್ ಅಲ್ಲಿ ಮದುವೆ ಆದ್ರೆ ಅಂತವ್ರಿಗೆ ನಾವು ಇದನ್ನ ಡಿಟೆಕ್ಟ್ ಮಾಡ್ಬಿಟ್ಟು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ನಾವು ನಿನ್ನೆ ದಿವಸ ಒಂದು ತಂಡಗಳನ್ನು ಮಾಡಿ ಪ್ರತಿ ತಾಲೂಕಲ್ಲಿ ನಾವು ಹೋಗ್ಬಿಟ್ಟು ಅದನ್ನ ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಾವು ಕಾರ್ಯಾಚರಣೆ ಮಾಡಿದ್ವಿ. ಎಸ್ ಕುಲಕರ್ಣಿ ಅವರೇ, ಈ ಒಂದು ಕಾಯ್ದೆ ತಂದು ಇಷ್ಟು ವರ್ಷಗಳ ನಂತರವೂ ಕೂಡ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಾಲ್ಯ ವಿವಾಹ ಆಗ್ತಿದೆ ಅಂದರೆ ಅದು ನಿಜಕ್ಕೂ ಎಲ್ಲರಿಗೂ ಕೂಡ ಒಂದು ಮುಜುಗರದ ಸಂಗತಿ. ಹಾಗಾಗಿ ತಾವು ಈಗ ಬಂದಿದ್ದೀರಿ ಆ ಭಾಗಕ್ಕೆ, ತಾವು ವಿಶೇಷವಾಗಿ ಗಮನ ಹರಿಸಬೇಕು ಮತ್ತು ಅಲ್ಲಿನ ಅಧಿಕಾರಿಗಳ ಒಂದು ಫಾಲೋ ಅಪ್ ಮತ್ತು ಆ ಭಾಗದಲ್ಲಿ ಒಂದು ಜಾಗೃತಿ ಆಗಬೇಕು, ಕ್ರಮನೂ ಆಗಬೇಕು, ಜಾಗೃತಿ ಆಗಬೇಕು. ಮತ್ತು ಅದನ್ನು ಮೀರಿದ ಕೆಲವು ಸಮಸ್ಯೆಗಳಿದೆ, ಬೇರೆ ರಾಜ್ಯಗಳಿಗೆ ಆ ಹೆಣ್ಣು ಮಕ್ಕಳನ್ನು ಕಳಿಸ್ಕೊಡುವಂಥದ್ದು, ಮಾರಾಟ ಆಗುವಂಥದ್ದು, ಈ ಥರದ ಮತ್ತು ಬೇರೆ ಕೃತ್ಯಗಳಿಗೆ ಬಳಸ್ಕೊಳ್ಳುವಂಥದ್ದು, ತಾವು ಅದನ್ನೆಲ್ಲ ಗಮನ ಹರಿಸಿ ಗಣನೀಯ ಪ್ರಮಾಣದಲ್ಲಿ ಅದು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಹೌದು ಸರ್, ನಾವು ಮಾಡ್ತಾ ಇದೀವಿ ಅದನ್ನ, ಅದ್ರ ಬಗ್ಗೆ ನಾವು ಕ್ರಮ. ಇಲ್ಲ ಕುಲಕರ್ಣಿ ಅವರೇ, ಅಲ್ಲಿ ಮಾಡ್ತಾ ಇಲ್ಲ. ಕುಲಕರ್ಣಿ ಅವರೇ, ತಮ್ಮ ಗಮನಕ್ಕೆ ಅಲ್ಲಿ ಆಗ್ತಾ ಇಲ್ಲ, ಆಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಹೌದು ಸರ್, ಆಗುತ್ತೆ ಸರ್, ಆಗುತ್ತೆ. ಈಗ ನಮ್ಗೆ ಈಗ ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಎಲ್ಲಾ ಕಡೆ ಇದನ್ನು ಮಾಡ್ತಾ ಇದ್ದಾರೆ. ನಮ್ಮ CDPO ಹಾಗೂ ಮತ್ತೆ ಕಾನೂನು ಸೇವಾ ಪ್ರಾಧಿಕಾರದ ಇದು ಅವ್ರದ್ದು ಪ್ರತಿ ಹೋಬಳಿ ಮಟ್ಟದಲ್ಲಿ ಆಮೇಲೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಾಗೃತಿ ಶಿಬಿರಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಅದರಲ್ಲಿ ಪಂಚಾಯತ್ ಮಟ್ಟದಲ್ಲಿ ಕೂಡ ಇವ್ರು ಇದ್ದಾರೆ, ಪ್ರೊಟೆಕ್ಷನ್ ಆಫೀಸರ್ಸ್ ಇದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ತಾಲೂಕು ಮಟ್ಟದಲ್ಲಿ ಪ್ರೊಟೆಕ್ಷನ್ ಆಫೀಸರ್ಸ್ ಇದ್ದಾರೆ, ಅವರಿಗೂ ಕೂಡ ನಾವು ಇದ್ರ ಬಗ್ಗೆ ಹೇಳಿದ್ವಿ. ಇಲ್ಲಿ ಕೇವಲ ಎಜುಕೇಶನ್ ಸಮಸ್ಯೆ ಅಷ್ಟೇ ಅಲ್ಲ ಸರ್, ಕೆಲವು ಸೂತ್ರಧಾರರು ಕೂಡ ಇರ್ತಾರೆ, ಇಂತಹ ಅಸಹಾಯಕತೆಯನ್ನು ಬಳಸ್ಕೊಳ್ಳುವಂತ ಕೆಲವು ದಲ್ಲಾಳಿಗಳಿರ್ತಾರೆ, ಅಂಥವ್ರನ್ನು ತಾವು ಗುರುತು ಹಚ್ಚಿ ಅವ್ರನ್ನ ಟೈಟ್ ಮಾಡಿದ್ರೆ ಪ್ರಾಯಶಃ ಈ ಸಮಸ್ಯೆಗೊಂದು ಕಡಿವಾಣ ಸಿಗಬಹುದಾ ಅಂತ. ಸಿಗ್ಬೋದು ಸರ್, ಅದೇ ನಿಟ್ಟಿನಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸರ್. ಈ ಗುಲ್ಬರ್ಗದಲ್ಲಿ ಅದೇ ಆ ಒಂದು ಫಲಶ್ರುತಿನೇ ನಾವು ಈಗ ನಿನ್ನೆ ನಾವು ಇದನ್ನ ಮಾಡಿದೀವಿ, ಕಾರ್ಯಾಚರಣೆ ಮಾಡಿಬಿಟ್ಟು ಈಗಾಗಲೇ ಇಷ್ಟು ಕೇಸಸ್ ಅನ್ನೆಲ್ಲ ಡಿಟೆಕ್ಟ್ ಮಾಡಿದ ಬಗ್ಗೆ ಈಗಾಗಲೇ ಎಲ್ಲ ವರದಿಯಾಗಿದೆ ಸರ್. ಎಸ್ ಶ್ರೀಕಾಂತ್ ಅವರೇ, ತಮ್ಮ ನೇತೃತ್ವದಲ್ಲಿ ಇದು ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅನ್ನೋದು ನಮ್ಮ ಆಶಯ. ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ. ಈ ಪ್ರಕರಣಗಳು ಇನ್ನಷ್ಟು ಜಾಸ್ತಿ ಆದ್ರೆ ನಮಗೂ ಅವಮಾನ, ನಿಮಗೂ ಅವಮಾನ, ಹಾಗಾಗಿ ಹೇಳ್ತಿರುವಂಥದ್ದು. ಸರಿ ಸರ್, ಸರಿ. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆಯಾಗಿ ಇಂತಹ ಪ್ರಕರಣಗಳು ಸುಮಾರು 84 ಪ್ರಕರಣಗಳು ಕಳೆದ 2 ವರ್ಷದಲ್ಲಿ ಒಂದೇ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ ಅಂದರೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಎಂತಹ ಗಾಢ ನಿದ್ದೆಗೆ ಹೋಗಿದೆ ಅಥವಾ ಅಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಎಂತಹದ್ದು, ಇಂತಹ ಅಪ್ರಾಪ್ತ ಬಾಲಕಿಯರು ಈ ರೀತಿಯಾಗಿ ವಿವಾಹ ಬಂಧನದ ನೆಪದಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆಯಾಗ್ತಿದ್ದಾರಾ, ಇವರ ಹಿಂದೆ ಯಾರಿದ್ದಾರೆ, ಇವೆಲ್ಲವೂ ಕೂಡ ಇಲ್ಲಿರುವಂತಹ ಪ್ರಶ್ನೆ. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಒತ್ತಾಯ. ಈ ಸಂಬಂಧವಾಗಿ ಶ್ರೀಕಾಂತ್ ಕುಲಕರ್ಣಿ ಅವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು, ಇವರು ಕೂಡ ಮಾತನಾಡಿದ್ದಾರೆ. ಇದನ್ನು ನಿಯಂತ್ರಿಸುವ ಭರವಸೆ ಕೊಟ್ಟಿದ್ದಾರೆ, ನಿಯಂತ್ರಣವಾಗಲಿ ಅನ್ನೋದಷ್ಟೇ ನಮ್ಮ ಆಶಯ. ನಿಂಗೇನು ಇದು ಮಾಡಂಗಿಲ್ಲ. ಹೇಳಿ, ನಿನಗೆ ಏನು ಅನಿಸ್ತದ ಹೇಳು, ಅಳ್ಬೇಡಮ್ಮ, ನಿಂಗೇನು ತೊಂದರೆ ಆಗೋದಿಲ್ಲ. ಪುಟ್ಟ ಬಾಲಕಿಯರ ಬದುಕು ಬರ್ಬಾದ್ ಮಾಡುವ ಗುಜ್ಜರ್ ಮದುವೆ. ಸುವರ್ಣ ನ್ಯೂಸ್ ಬಯಲು ಮಾಡಿತ್ತು ಬಾಲಕಿಯರ ಗೋಳಿನ ಕಥೆ. ಕರಾಳ ಕಥೆ ನೋಡಿ ಎಚ್ಚೆತ್ತ ಅಧಿಕಾರಿಗಳಿಂದ ಬಾಲ್ಯ ವಿವಾಹಕ್ಕೆ ತಡೆ. ಅಪ್ರಾಪ್ತ ಹೆಣ್ಮಕ್ಕಳಿಗೆ ಸಿಕ್ಕಿದೆ ಸರ್ಕಾರದ ಆಶ್ರಯ. ಬದುಕಿದ ಬಾಲಕಿಯರು